ಎಲ್ಲರಿಗೂ ನನ್ನ ನಮಸ್ಕಾರಗಳು. 2026-27ನೇ ಸಾಲಿನ ಸೇತು ಬಂಧಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ವಿಷಯ ಗಣಿತ ತರಗತಿ ನಾಲ್ಕನೇ ತರಗತಿ ಗಣಿತದ ಸೇತು ಬಂಧಕ್ಕೆ ಸಂಬಂಧಪಟ್ಟಿರುವಂತಹ DSRTCಯಿಂದ ನೀಡಿರ್ತಕ್ಕಂಥ ಬುನಾದಿ ಕಲಿಕಾ ಸೂಚಕಗಳು, 4ನೇ ತರಗತಿ ಗಣಿತ ಕಲಿಕಾ ಸಾಮರ್ಥ್ಯಗಳು, ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆ, ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆ, ವಿಶ್ಲೇಷಣೆ ಮತ್ತು ಫಲಿತಾಂಶ, ಪರಿಹಾರ ಬೋಧನೆ, FLN ಅಭ್ಯಾಸಗಳು. ಇಷ್ಟು ಅಂಶಗಳನ್ನು ನಾವು ಇಲ್ಲಿ ಈ ವಿಡಿಯೋದಲ್ಲಿ ನಾವು ನೋಡೋಣ. ಈಗ ಮೊದಲಿಗೆ 4ನೇ ತರಗತಿ ಗಣಿತ, ಇಲ್ಲಿ 4ನೇ ತರಗತಿ ಗಣಿತ ಕಲಿಕಾ ಫಲಗಳು, ಈಗಾಗಲೇ ಇಲಾಖೆಯನ್ನು ಬಿಟ್ಟಿರುವಂತಹ ಈ ಒಂದು ಕಲಿಕಾ ಫಲಗಳನ್ನು ತೆಗೆದುಕೊಂಡು ನಾವು ಈ ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗಿದೆ. ಮೊದಲ 4 ಏನಿವೆ ಅಂದರೆ ಕಲಿಕಾ ಫಲಗಳು. ಈ ಉಳಿದಿರ್ತಕ್ಕಂಥ 6 ಕಲಿಕಾ ಫಲಗಳು ಹಿಂದಿನ ತರಗತಿಗೆ 4ನೇ ಅಂದರೆ 3ನೇ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಸಂಖ್ಯಾಜ್ಞಾನದ ಕಲಿಕಾ ಸೂಚಕಗಳು ಇಲ್ಲಿ ಮೊದಲು 4 ಇವೆ. ಈಗ ಮೊದಲು ಒಂದೊಂದು ನೋಡ್ತಾ ಹೋಗೋಣ. 1ನೇದು 3 ಅಂಕೆ ಸಂಖ್ಯೆಗಳನ್ನು ಓದುವುದು, ಬರೆಯುವುದು ಮತ್ತು ಅರ್ಥೈಸಿಕೊಳ್ಳುವುದು. 2ನೇದು ಕಲಿಕಾ ಫಲ 3 ಅಂಕೆ ಸಂಖ್ಯೆಗಳ ಸಂಕಲನ, ವ್ಯವಕಲ, ಗುಣಾಕಾರ ಮತ್ತು ಭಾಗಾಕಾರ. 3ನೇದು ಮೂಲ ಕ್ರಿಯೆಗಳನ್ನು ಬಳಸಿ ಸರಳ ವಾಕ್ಯ ರೂಪದ ಲೆಕ್ಕಗಳನ್ನು ಬಿಡಿಸುವುದು. 4ನೇ ನಿತ್ಯ ಜೀವನದಲ್ಲಿ ಸಮಯ, ಹಣ ಮತ್ತು ಅಳತೆಯನ್ನು ಅನ್ವಯಿಸುವುದು. ಇನ್ನು ಹಿಂದಿನ ತರಗತಿಗೆ ಸಂಬಂಧಪಟ್ಟಿರುವಂಥ ಸಾಮರ್ಥ್ಯಗಳು 6 ಇವೆ. ಈಗಾಗಲೇ ಇಲಾಖೆಯವರು ಬಿಟ್ಟಿರುವಂತೆ ಒಟ್ಟು 10 ಪ್ರಶ್ನೆಗಳ ಒಂದು ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗಿದೆ. ಈ ಅವಶ್ಯಕತೆ ಇದ್ದಲ್ಲಿ, ಹೆಚ್ಚಿನ ಪ್ರಶ್ನೆಗಳ ಅವಶ್ಯಕತೆ ಇದ್ದಲ್ಲಿ ಮೌಖಿಕವಾಗಿ ಪ್ರಶ್ನೆಗಳನ್ನು ಕೂಡ ಕೇಳಬಹುದು ಅಂತಕ್ಕಂಥ ಈಗಾಗಲೇ ಆ ಒಂದು ಇಲಾಖೆಯವರು ಬಿಟ್ಟಿರ್ತಕ್ಕಂಥ ಇದರಲ್ಲಿ ಕೊಟ್ಟಿರ್ತಾರೆ. ಹಾಗಾಗಿ ಇಲ್ಲಿ 10 ಸಾಮರ್ಥ್ಯಗಳಿವೆ. 10 ಪ್ರತಿಯೊಂದು ಸಾಮರ್ಥ್ಯಕ್ಕೂ ಒಂದೊಂದು ಪ್ರಶ್ನೆಯನ್ನು ತೆಗೆದು ಅದರಂತೆ ಪೂರ್ವ ಮತ್ತು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳನ್ನು ಈ ವಿಡಿಯೋದಲ್ಲಿದೆ. 5ನೇ ಸ್ಥಾನ ಬೆಲೆ ಆಧಾರದ ಮೇಲೆ ಸಂಖ್ಯೆಗಳ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವುದು. 6ನೇ 2 ಮತ್ತು 10ರ ಗುಣಾಕಾರ ಕೋಷ್ಟಕ ಸಿದ್ಧಪಡಿಸುವುದು ಮತ್ತು ಭಾಗಾಕಾರದ ಪರಿಕಲ್ಪನೆ ತಿಳಿಯುವುದು. 7ನೇ ಪೂರ್ಣ ಸಂಖ್ಯೆಗಳಲ್ಲಿ 1/2, 1/4 ಮತ್ತು 3/4 ಭಾಗಗಳನ್ನು ಗುರುತಿಸಿ ಸಂಕೇತಿಸುವುದು. 8ನೇ ಮೀಟರ್, ಸೆಂಟಿಮೀಟರ್ ಹಾಗೂ ಕಿಲೋಗ್ರಾಮ್ಗಳಲ್ಲಿ ಅಳತೆ ಮಾಡುವುದು. 9ನೇ 2D ಮತ್ತು 3D ಆಕೃತಿಗಳ ಅಂಚುಗಳು, ಮೂಲೆಗಳು ಮತ್ತು ಶೃಂಗಗಳನ್ನು ವಿವರಿಸುವುದು. 10ನೇ ದತ್ತಾಂಶಗಳನ್ನು ಚಿತ್ರನಕ್ಷೆಯಲ್ಲಿ ದಾಖಲಿಸುವುದು ಮತ್ತು ತೀರ್ಮಾನವನ್ನು ಕೈಗೊಳ್ಳುವುದು. ಈಗ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ವಿಷಯ ಗಣಿತ ತರಗತಿ 4ನೇ, ಸಮಯ ಇಲ್ಲಿ 40 ಅಂಕಗಳು ಅಂತ ನಿಗದಿಪಡಿಸಲಾಗಿದೆ. ಪ್ರಶ್ನೆ ಪತ್ರಿಕೆಯನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಪ್ರಶ್ನೆ, ನಂತರ ಉತ್ತರಗಳು. 625 ಈ ಸಂಖ್ಯೆಯನ್ನು ಅಂಕಿಗಳಲ್ಲಿ ಬರೆಯಿರಿ. 2ನೇದು 45 + 32ರ ಮೊತ್ತ ಎಷ್ಟು? 3ನೇದು ಒಂದು ಪೆನ್ಸಿಲ್ನ ಬೆಲೆ 4 ರೂಪಾಯಿ ಆದರೆ 5 ಪೆನ್ಸಿಲ್ಗಳ ಬೆಲೆ ಎಷ್ಟು? 4ನೇದು 1 ರೂಪಾಯಿ ಎಷ್ಟು ಪೈಸೆಗಳು ಅಂತ. ಇನ್ನು 5ನೇ ಪ್ರಶ್ನೆ, 589 ಸಂಖ್ಯೆಯಲ್ಲಿ 8 ಯಾವ ಸ್ಥಾನದಲ್ಲಿದೆ? ಬಿಡಿ 10 ಅಥವಾ 100 ಯಾವ ಸ್ಥಾನದಲ್ಲಿದೆ ಅಂತ ಬರೀಬೇಕು. 6ನೇ ಪ್ರಶ್ನೆ, 10 ಮಿಠಾಯಿಗಳನ್ನು 2 ಮಕ್ಕಳಿಗೆ ಸಮನಾಗಿ ಹಂಚಿದರೆ ಒಬ್ಬನಿಗೆ ಸಿಗುವುದು ಎಷ್ಟು ಸಿಗುತ್ತವೆ? 7ನೇದು ಅರ್ಧ ಭಾಗ ಎನ್ನುವುದು ಭಿನ್ನರಾಶಿಯ ಸಂಕೇತದಲ್ಲಿ ಬರೆಯಿರಿ. 8ನೇದು ಉದ್ದವನ್ನು ಅಳೆಯಲು ಯಾವುದನ್ನು ಬಳಸುತ್ತೇವೆ? ಲೀಟರ ಮೀಟರ ಅಂತ. ಇನ್ನು 9ನೇದು ಒಂದು ಚೌಕಕ್ಕೆ ಎಷ್ಟು ಮೂಲೆಗಳಿವೆ? 10ನೇದು ವಿವಿಧ ಸ್ಥಳಗಳಲ್ಲಿನ ಇಲಿಗಳ ಸಂಖ್ಯೆಯನ್ನು ಸಂಗ್ರಹಿಸಿ ಚಿತ್ರನಕ್ಷೆಯನ್ನು ರಚಿಸಿ ಅಂತ ಒಂದು ಮಾದರಿಯನ್ನು ತೆಗೆದುಕೊಂಡಿದ್ದೇನೆ. ಈಗ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರಗಳನ್ನು ನೋಡೋಣ. ಪ್ರಶ್ನೆಗಳ ಸಂಖ್ಯೆ, ಪೂರ್ವ ಪರೀಕ್ಷೆಯ ಉತ್ತರಗಳು. 1ನೇ ಪ್ರಶ್ನೆಗೆ 625, 2ನೇ ಪ್ರಶ್ನೆಗೆ 77, ಈ ರೀತಿ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಗಳನ್ನು ಕೊಡಲಾಗಿದೆ. ಇಲ್ಲಿ 1/2 ಮೀಟರ್, 4 ಮೂಲೆಗಳು. ಇಲ್ಲಿ ಆ ಒಂದು ಇಲಿಗಳನ್ನು ಸಂಗ್ರಹಿಸಿ, ಅಂದರೆ ಇಲಿಗಳು ಮನೆಗಳಲ್ಲಿ, ಕೊಟ್ಟಿಗೆ, ಹುಲ್ಲುಗಾವಲು ಇತರ ಪ್ರದೇಶಗಳಲ್ಲಿ ಸಂಗ್ರಹಿಸಿ ಅವುಗಳ ಒಂದು ಚಿತ್ರನಕ್ಷೆಯನ್ನು ಇಲ್ಲಿ ಮಾದರಿಯಾಗಿ ರಚನೆ ಮಾಡಿದ್ದೀನಿ. ತಾವು ಬೇರೆ ರೀತಿಯ ಪ್ರಶ್ನೆಗಳನ್ನು ಕೂಡ ತೆಗೆದುಕೊಳ್ಳಬಹುದು. ಇನ್ನು ಸಾಫಲ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ವಿಷಯದ ಗಣಿತ ತರಗತಿ 4, ಸಮಯ 40. 908 ಈ ಸಂಖ್ಯೆಯನ್ನು ಅಕ್ಷರಗಳಲ್ಲಿ ಬರೆಯಿರಿ. ಇದನ್ನು ಕಳೆಯುವಂಥ ಪ್ರಶ್ನೆಯನ್ನು ಕೊಡಲಾಗಿದೆ. 2ನೇದು. 3ನೇದು ಒಬ್ಬ ರೈತ 450 ರೂಪಾಯಿಗೆ ರಾಗಿ ಮತ್ತು 300 ರೂಪಾಯಿಗೆ ಜೋಳ ಮಾರಿದರೆ ಅವನು ಗಳಿಸಿದ ಒಟ್ಟು ಹಣ ಎಷ್ಟು? 4ನೇದು ಮಧ್ಯಾಹ್ನ 1 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಎಷ್ಟು ಗಂಟೆಗಳ ಸಮಯ ಕಳೆಯಿತು? 5ನೇ ಪ್ರಶ್ನೆ, 4, 7 ಮತ್ತು 2 ಅಂಕಿಗಳನ್ನು ಬಳಸಿ ತಯಾರಿಸಬಹುದಾದ ಅತಿ ದೊಡ್ಡ 3 ಅಂಕಿಯ ಸಂಖ್ಯೆ ಯಾವುದು ಅಂತ. 6ರ ಮಗ್ಗಿಯನ್ನು ಪೂರ್ಣಗೊಳಿಸಿ ಅಂತಿದೆ. 7ನೇ ಪ್ರಶ್ನೆ, ಒಂದು ವೃತ್ತದ ಚಿತ್ರ ಬಿಡಿಸಿ ಅದರಲ್ಲಿ ಮುಕ್ಕಾಲು ಭಾಗವನ್ನು ಛಾಯಗೊಳಿಸಿ. 8ನೇದು 1 ಕಿಲೋಗ್ರಾಮ್ ಎಂದರೆ ಎಷ್ಟು ಗ್ರಾಮ್? 9ನೇದು ಒಂದು ಇಟ್ಟಿಗೆಗೆ ಎಷ್ಟು ಅಂಚುಗಳು ಇರುತ್ತವೆ? 10ನೇ ಪ್ರಶ್ನೆ, ನಿಮ್ಮ ಶಾಲೆಯಲ್ಲಿ 4, 5, 6ನೇ ತರಗತಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ತೆಗೆದುಕೊಂಡು ಚಿತ್ರನಕ್ಷೆಯನ್ನು ರಚಿಸಿ ಅಂತಿದೆ. ಇನ್ನು ಉತ್ತರಗಳಿವೆ. 908, 615, 750, 3 ಗಂಟೆಗಳು ಇವೆಲ್ಲ ಕೊಡಲಾಗಿದೆ. 12 ಮತ್ತು 18 ಅಂದರೆ ಇಲ್ಲಿ 6ನೇ ಪ್ರಶ್ನೆಗೆ 6ರ ಮಗ್ಗಿಯನ್ನು ಪೂರ್ಣಗೊಳಿಸಿ ಅಂತಿದೆ. ಇಲ್ಲಿ ಪೂರ್ಣವನ್ನು ಬರೀಬೇಕು. 6 1 6, 6 2 12, 6 3 18, 6 4 24,
6 5 30 ಈ ರೀತಿ 6 6 30 6 ಹತ್ತಲೇ 60 ಸಂಪೂರ್ಣವಾಗಿ ಪೂರ್ಣಗೊಳಿಸಬೇಕು. ಉಳಿದಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಲಿ. ಇದನ್ನು 4ನೇ ತರಗತಿಯಲ್ಲಿ 5 ವಿದ್ಯಾರ್ಥಿಗಳು, 5ನೇ ತರಗತಿಯಲ್ಲಿ 6, 6ನೇ ತರಗತಿಯಲ್ಲಿ 8 ವಿದ್ಯಾರ್ಥಿಗಳು ಈ ರೀತಿ ತೆಗೆದುಕೊಂಡು ಚಿತ್ರನಕ್ಷೆನ ವಿದ್ಯಾರ್ಥಿಗಳು ಅಂದರೆ ಈ ರೀತಿಯನ್ನು ಕೊಟ್ಟುಕೊಂಡು ಒಂದು ಚಿತ್ರಕ್ಕೆ ಒಂದು ವಿದ್ಯಾರ್ಥಿ ಅಂತ ತಿಳ್ಕೊಂಡಾಗ 4ನೇ ತರಗತಿಯಲ್ಲಿರುವ ವಿದ್ಯಾರ್ಥಿಗಳು ಅಂದರೆ ಎಷ್ಟು ಚಿತ್ರಗಳನ್ನು ಇಲ್ಲಿ 5 ವಿದ್ಯಾರ್ಥಿಗಳನ್ನು ತೋರಿಸಬೇಕಾಗಿದೆ. ಹಾಗಾಗಿ ಇಲ್ಲಿ 5 ಚಿತ್ರಗಳನ್ನು ರಚನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಈ ರೀತಿ ನೇರವಾಗಿ ಈ ಕಡೆ ತೆಗೆದುಕೊಂಡು ಹಿಂಗೆ 1 2 ಅಂತ ನಾವು ಕೂಡ ಮಾಡ್ಬೋದು. ಈ ಕಡೆ 4ನೇ 5ನೇ ಮತ್ತು 6ನೇ ಅಂತ ಈ ರೀತಿ ತೆಗೆದುಕೊಂಡು ಇಲ್ಲಿ 5 ಚಿತ್ರಗಳ ವಿದ್ಯಾರ್ಥಿಗಳ ಚಿತ್ರ, ಇಲ್ಲಿ 5ನೇ ತರಗತಿಯಲ್ಲಿ 6 ವಿದ್ಯಾರ್ಥಿಗಳ ಚಿತ್ರ, 6ನೇ ತರಗತಿಯಲ್ಲಿ 8 ವಿದ್ಯಾರ್ಥಿಗಳ ಚಿತ್ರವನ್ನು ರಚನೆ ಮಾಡೋದು ಅಥವಾ ಈ ರೀತಿಯಾಗಿ ಕೂಡ ಮಾಡ್ಬೋದು ಅಂತ. ಆದಮೇಲೆ ಈ ರೀತಿಯಾಗಿ 4ರಿಂದ 10ನೇ ತರಗತಿಯವರೆಗಿನ ಒಂದು ಈ ಒಂದು ಇದಕ್ಕೆ ಸಂಬಂಧಪಟ್ಟಿರುವಂಥ ಅಂದರೆ ಸೇತುಬಂಧಕ್ಕೆ ಸಂಬಂಧಪಟ್ಟಿರುವಂತಹ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ, ಉತ್ತರ ಪತ್ರಿಕೆ, ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರಿಕೆಗಳ ಜೊತೆಗೆ ನಮೂನೆಗಳನ್ನು ಕೂಡ ಯಾವ್ಯಾವ್ದು ನಮೂನೆಗಳನ್ನು ಭರ್ತಿ ಮಾಡಬೇಕು ಅನ್ನುವಂಥದ್ದು ಕೂಡ ಈ ನಮೂನೆಗಳನ್ನು ಕೂಡ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ PDF ಲಿಂಕನ್ನು ಕೊಟ್ಟಿರ್ತೀನಿ. ಅದೇ ರೀತಿ ಈ ಒಂದು ಪ್ರಶ್ನೆ ಪತ್ರಿಕೆ ಕೂಡ ನಾನು ಈ ಪ್ರಶ್ನೆ ಪತ್ರಿಕೆ ಮತ್ತು ಈ ಉತ್ತರಗಳನ್ನು ಕೂಡ ಅಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದರ PDF ಲಿಂಕನ್ನು ಕೂಡ ಕೊಟ್ಟಿರ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.